ನಿಜ ಕಣಮ್ಮ ಬಿಗ್ ಬಾಸ್ ಸೆಲೆಕ್ಟ್ ಆಗೋನೆ ಬಿಗ್ ಬಾಸ್ ಬಿಗ್ ಬಾಸ್ ಸೆಲೆಕ್ಟ್ ಆಗೋನೆ ಅಮ್ಮ ಬಿಗ್ ಬಾಸ್ ಸೆಲೆಕ್ಟ್ ಆಗೋನೆ ಕಣಮ್ಮ ಅಮ್ಮ ಬಿಗ್ ಬಾಸ್ ಸೆಲೆಕ್ಟ್ ಆಗೋನೆ ಕಣಮ್ಮ ಸೀರಿಯಸ್ ಅಲ್ಲಿ ಲೆಟರ್ ಕಳಿಸಿ ಇಲ್ಲಿ ನೋಡ ಕಿಚ್ಚ ಸುದೀಪ್ ಅಂತ ಸೈನ್ ಮಾಡಿ ಗುರುವಾರದತ್ತು ಚಿಕನ್ ತಿನ್ನಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ಟಿದೆ ಬಿಗ್ ಬಾಸ್ ಸೆಲೆಕ್ಟ್ ಅಲ್ಲಿ ಅನ್ಬಿಟ್ಟು ಒಳ್ಳೇದಲ್ಲಿ ನಿಜ 3ನೇ ಕಂಟೆಸ್ಟೆಂಟ್ ಆಗಿ ದೇವ್ರು ಒಳ್ಳೇದ್ ಮಾಡ್ಲಿ ಅದ್ರಲ್ಲಿ ಕೆಲವರು ಗುಲ್ಬರ್ಗ ಎಲ್ಲೆಲ್ಲ ಹಾಕಿರ್ತಾರ ಹೋಗಕ್ ಆಗಲ್ಲ ಖುಷಿಯಾಗ್ರು ನಿಮ್ ತಮ್ಮನ್ ಮಗ ಬೆಳಿತಾವನೆ ಹುಡುಗ ಅವ್ರ ಮೈಸೂರಿಂದ ಇದು ಒಬ್ರು ಹೋಗಿಲ್ಲ ಬೇಡಿಕೆಯಿಂದ ಬೆಳಿಲಿ ಅಂತ ಹೇಳ್ತಾವನೆ ನಮ್ಮೂರ್ಗೊಂದ್ ಎಮ್ಮೆ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗವನಿ ಹೋಗು ಒಳ್ಳೇದಾಗ್ಲಿ ಚಿನ್ನು ಬಿಗ್ ಬಾಸ್ ಚಿನ್ನು ಟಿವಿಲಿ ಮತ್ತೆ ಇನ್ಮೇಲಿಂದ ಥರ್ಡ್ ಕಂಟೆಸ್ಟೆಂಟ್ ನೀನೇ ಆಗ್ಬಿಟ್ಟಿದ್ಯಾ 3ನೇ ಕಂಟೆಸ್ಟೆಂಟ್ ಖುಷಿ ಬಿಗ್ ಬಾಸ್ ಕಣಂತೆ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ಈ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಕ್ರೇಜಿ ಪ್ರ್ಯಾಂಕ್ ಮಾಡ್ತೇವೆ. ಹೋದ ವರ್ಷ ಬಿಗ್ ಬಾಸ್ ಟೈಮಲ್ಲಿ ಮಾಡಿದ್ವಿ, ಈ ವರ್ಷ ಬಿಗ್ ಬಾಸ್ ಟೈಮಲ್ಲಿ ತಿರ್ಗಾ ಮಾಡ್ತೇವೆ. ಈ ವರ್ಷ ಹೋದ ವರ್ಷ ಬರೀ ನಮ್ಮ ಅಮ್ಮಂಗೆ ಮಾಡಿದ್ವಿ, ಈ ವರ್ಷ ಎಲ್ರಿಗೂ ಪ್ರ್ಯಾಂಕ್ ಮಾಡಾಕ್ತೀನಿ. ಏನು ಅಂದರೆ ನೀವು ತಮ್ಮನೆಲ್ಲ ನೋಡಿದಂಗೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿದೆ ಅಂದ್ಬಿಟ್ಟು, ಬಟ್ ಆದರೆ ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಯೂನಿಕ್ ಆಗಿ ಮಾಡ್ತೀನಿ. ಒಂದು ಲೆಟ್ರ್ ಬಂದಿರೋ ಥರ ಅಟ್ಟಿಗೆ ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಸೊ ನಂಬ್ಕೋತಾರೆ. ಮತ್ತು ಮೇಲ್ ಬಂದದೆ, ನನಗೆ ಜಿಮೇಲ್ ಬಂದದೆ, ಇಲ್ಲೇ ತೋರಿಸ್ತೀನಿ. ಮತ್ತು ಕಿಚ್ಚ ಸುದೀಪ್ ಸರ್ ಅವ್ರದ್ದು ಸೈನ್ ಆಗದೆ ಇಲ್ಲಿ ನೋಡ್ರಿ ಅಂತ ಅಂದ್ಬಿಟ್ಟು ಲೆಟ್ರೆಲ್ಲ ತೋರಿಸಿ ಪ್ರ್ಯಾಂಕ್ ಮಾಡಾಕ್ತೀನಿ. ನೋಡವ ಎಲ್ಲರೂ ರಿಯಾಕ್ಷನ್ ಹೆಂಗೆ ಇರ್ತದೆ. ಫಸ್ಟ್ ನಮ್ಮ ಅಮ್ಮನ ರಿಯಾಕ್ಷನ್ ನೋಡು, ಈ ವರ್ಷ ನಂಬೋದೋ ಇಲ್ವೋ ಅಂತ ಅಂದ್ಬಿಟ್ಟು. ಬನ್ನಿ ಇವಾಗ ಲೆಟ್ರ್ ತಗೊಬರಕ್ಕೆ ಹೋಗುವ. ಮಚ್ಚ ಯಾರ ಹತ್ರ ಹೇಳಿ ಬಿಗ್ ಬಾಸಿಂದ ಮೇಲ್ ಕಳಿಸೋರಕ್ಕೆಲ್ಲ ಖುಷಿ ಆಯಿತು ಅನ್ಕೋ. ಜಿಮೇಲ್ ಕಳಿಸೋರು ತೋರಿಸ್ತಾರೆ ಸಿನ್ಸಿಯರ್ಲಿ. ನೋಡಿ ಮಿಸ್ಟರ್ ಶರತ್ ಕನ್ನಡಿಗ, ಬಿಗ್ ಬಾಸ್ ವಿ ಆರ್ ಪ್ಲೀಸ್ ಟು ಇನ್ಫಾರ್ಮ್ ಯು ದಟ್ ಯು ಹ್ಯಾವ್ ಬೀನ್ ಸೆಲೆಕ್ಟೆಡ್ ಟು ಥರ್ಡ್ ಕಂಟೆಸ್ಟೆಂಟ್ ಫಾರ್ ಅಪ್ಕಮಿಂಗ್ ಬಿಗ್ ಬಾಸ್. ಹೌದು 3ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಸೆಲೆಕ್ಟ್ ಆಗೋರು. ಇವಾಗ ಒಂದು ಲೆಟ್ರ್ ತಗೋಗಿ ಏನೋ ಮಟ್ಟಿ ಹೊರ್ಸ್ಕೊಡ್ತಾವ. ಬನ್ನಿ ತಗೋಬೇಕಲ್ಲ ಇಲ್ಲ ತಗೊಳ್ಳೋದು. ಮತ್ತೆ ನಿಮ್ಗೆ ಏನು ಅನಿಸ್ತಿದೆ? ಅಲ್ಲಿ ಏನೇನು ಟಾಸ್ಕ್ ಮಾಡಲಿ ಮತ್ತೆ ನಾನು ಅಲ್ಲಿ ಕೊಟ್ಟಿದ್ದು ಮಾಡೋ ನೀ ಮಾಡಿ ಅಲ್ಲಿ ನಾವೇ ಸ್ವಂತ ಏನು ಟಾಸ್ಕ್ ಮಾಡೋಕ್ಕಾಗಲ್ಲ. ಬಾಬಾ ನಮಸ್ಕಾರ. ಬಾಬಾ ಒಂದು ಲೆಟ್ರ್ ಪ್ರಿಂಟ್ ಮಾಡಿಕೊಡ್ಬೇಕಾಗಿತ್ತು. ನಾನು ಟೈಪ್ ಮಾಡಕ್ ಬರಲ್ಲ. ಅಲ್ಲ ನಾನು ಆಲ್ರೆಡಿ ಕಳಿಸೋರ ಮೇಲ್ ಮಾಡೋರು ಬಿಗ್ ಬಾಸಿಂದ. ಪ್ರಿಂಟ್ ಮಾಡ್ಕೊಡ್ತೀನಿ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆದಿ ಬಾಬಾ. ದೇವ್ರು ಒಳ್ಳೇದಲ್ಲಿ ನಿಜ 3ನೇ ಕಂಟೆಸ್ಟೆಂಟ್ ಆಗಿ ದೇವ್ರು ಒಳ್ಳೇದ್ ಮಾಡ್ಲಿ. ಥ್ಯಾಂಕ್ ಯು ಖುಷಿ ಆಯ್ತಾ? ನಮ್ಮ ಹುಡುಗ ನಮ್ಮ ಅದೇ ಅದೊಂದು ಪ್ರಿಂಟ್ ತೆಗ್ಸ್ಕೋ. ಇವಾಗ ನಮ್ಮಮ್ಮ ಅಪ್ಪಂಗೆ ತೋರ್ಸೋದು ಅಂತ ಕಳಿಸ್ತೀನಿ ನೋಡಿ. ಅದು PDF ನೀವು ವಾಟ್ಸಪ್ ನಂಬರ್ ಇದೆ. ಸುಮ್ಮನೆ ಪ್ರ್ಯಾಂಕ್ ಇದೇ ನೀನು ಪ್ರ್ಯಾಂಕ್ ಆದ ಈಸಿ ಆಗಿಲ್ಲ. ಪ್ರ್ಯಾಂಕ್ ಅನ್ನೋದೇನಿಲ್ಲ, ಸೆಲೆಕ್ಟ್ ಆದ್ರೆ ನಮಗೂ ಖುಷಿ ಅಲ್ಲ. ನಮ್ಮ ಹುಡುಗ ಚೆನ್ನಾಗಿರುತ್ತೆ ಅಂತ ಆಸೆ. ಗೈಸ್ ಪ್ರಿಂಟ್ ಹೆಂಗೆ ಬಂದೈತೆ ಅಂದರೆ ಇಲ್ಲಿ ನೋಡ್ರಿ, ಅಫೀಷಿಯಲ್ ಆಗಿ ಬಂದದೆ ಅನ್ಕೊಳ್ಳಿ. ರಿಯಲ್ ಬಿಗ್ ಬಾಸ್ ಅವರು ಹೆಂಗೆ ಕಳಿಸ್ತಾರೋ ಗೊತ್ತಿಲ್ಲ, ಬಟ್ ಆದರೆ ಇದು ಸಿಮಿಲರ್ ಟು ಹಂಗೆ ಬಂದದೆ ಅನ್ಕೊಳ್ಳಿ. ನೋಡಿ ಕ್ರೇಜಿ ಗೈಸ್. ಬಿಗ್ ಬಾಸಿಂದ ನನಗೆ ಆಫರ್ ಬಂದದೆ. ಇಲ್ಲಿ ನೋಡ್ರಿ, ಇದೇ ಬಿಗ್ ಬಾಸ್ ಲೆಟ್ರು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಸೈನ್. ಗೈಸ್ ಇವಾಗ ಒಯ್ತಿದಂಗೆ ಕುಣಿದಾಡ್ಬಿಡ್ತೀನಿ ನೋಡೋರಿ. ಅಮ್ಮ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋನಿ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋನಿ. ಅಮ್ಮ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋನಿ ಕಣಮ್ಮ. ಅಮ್ಮ ಸೀರಿಯಸ್ ಆಗಿ ಇಲ್ಲಿ ನೋಡಿ ಲೆಟ್ರು. ಇಲ್ಲಿ ನಿಜವಾಗ್ಲೂ ನಂಗೆ ಮೇಲ್ ಮಾಡಿದ್ರು ಸೀರಿಯಸ್ ಆಗಿ. ಇಲ್ಲಿ ನೋಡಿ ಮೇಲ್ನ ತೋರಿಸ್ತೀನಿ ಬೇಕಾದ್ರೆ ಫೋನಲ್ಲಿ. ನಿಜವಾಗ್ಲೂ ಅಮ್ಮ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋನಿ ಕಣಮ್ಮ. ಸೀರಿಯಸ್ ಅಲ್ಲಿ ಲೆಟ್ರ್ ಕಳಿಸಿ. ಇಲ್ಲಿ ನೋಡಿ ಕಿಚ್ಚ ಸುದೀಪ್ ಅಂತ ಸೈನ್ ಮಾಡಿ. ಇಲ್ಲಿ ನೋಡಿ ಇಲ್ಲಿ ಮೇಲಲ್ಲಿ ಕಳ್ಸಿರೋದು. ಇಲ್ಲಿ ನೋಡು, ಇಲ್ಲ ಸೀರಿಯಸ್ ಕಣಮ್ಮ. ನಿನ್ನ ಸೀರಿಯಸ್ ಆಗುವೆ. ಇಲ್ಲಿ ನೋಡಿ ಇಲ್ಲಿ ಬಿಗ್ ಬಾಸ್ ನಿನ್ನ ಆಗುವೆ. ಬಿಗ್ ಬಾಸು ನಾನು ಗುರುವಾರದತ್ತು ಚಿಕನ್ ತಿನ್ನಲ್ಲ ಅಂತ ಅನ್ಬಿಟ್ಟು ಬಿಟ್ಬಿಟ್ಟಿದೆ. ಬಿಗ್ ಬಾಸ್ಗೆ ಸೆಲೆಕ್ಟ್ ಆದ ಅನ್ಬಿಟ್ಟು ಹಂಗೆ ಕಳ್ಸೋದೆ. ಗುರು ಆಗೋದ್ರ ಸ್ವಾಮಿ. ಡ್ರಾಮಾ ಮಾಡ್ಬೇಡ. ಸೀರಿಯಸ್ ಕಣಮ್ಮ, ನಿಜವಾಗ್ಲೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಿ. ಅಮ್ಮ ಬಿಗ್ ಬಾಸ್ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ.
ಶಶಿಕಲಾ ಬಿಗ್ ಬಾಸ್ ನಿಜ ಹೇಳು ಸರ್ ನಿಜ ಕಣಮ್ಮ ನಿಜ ಹೇಳು ಸೀರಿಯಸ್ ಆಗಿ ಅಯ್ಯೋ ಅನ್ಸ್ತು ಬೇಡ ನಿಜವಾಗ್ಲೂ ಬಿಗ್ ಬಾಸ್ ಸೆಲೆಕ್ಟ್ ಆಗೋನಿ ಅಪ್ಪ ಅಪ್ಪ ಎಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಆಗೋನಿಲ್ಲ ಅಪ್ಪ ನಡಿ ಆಯ್ತು ನೋಡ್ತೀನಿ ಇಲ್ಲಿ ನೋಡಪ್ಪ ಲೆಟರ್ ಕಳ್ಸಿ ಎಲ್ಲ ಸುಳ್ಳು ನಡಿ ಸೀರಿಯಸ್ ಆಗಿ ಇಲ್ಲಿ ನೋಡು ಕಿಚ್ಚ ಸುದೀಪ್ ಸರ್ದು ಸೈನ್ ಹಾಕಿ ಸೀಲ್ ಹೊಡ್ದು ಕಳ್ಸಿ ಇಲ್ಲಿ ಆಯ್ತು ನೋಡ್ತೀನಿ ನಡಿ ಸೀರಿಯಸ್ ಆಗಿ ಕಣಪ್ಪ ಡೋಂಗಿ ಮದುವೆ ನಡಿ ಬಿಗ್ ಬಾಸ್ ಸೆಲೆಕ್ಟ್ ಆಗೋನಿ ಅಪ್ಪ ವಿರಾಮದವೆ ನೋಡ್ಬೇಕು ಬಿಗ್ ಬಾಸ್ ಮೂರನೇ ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿರೋದು ಅದೇ ಮೂರನೇದ ಯಾರು ಹೋಗಲ್ಲ ಅಂದದ್ಕ ಏನ್ ಮೂರನೇದು ಹೋಗಲ್ಲ ಮೂರನೇದು ಅಂದ್ರೆ ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿರ್ತಾರಲ್ಲ ಅದ್ರಲ್ಲಿ ಕೆಲವರು ಅಪ್ಪ 14 ಜನ ಕಂಟೆಸ್ಟೆಂಟ್ ಇರೋದ್ರಲ್ಲಿ ಮೂರನೇ ಕಂಟೆಸ್ಟೆಂಟ್ ನಾನು ಗೊತ್ತಾಯ್ತು ನಾನು ಥರ್ಡ್ ಇವಾಗ ಸೆಲೆಕ್ಟೆಡ್ ಥರ್ಡ್ ಕಂಟೆಸ್ಟೆಂಟ್ ಅಂತ ಫಸ್ಟ್ ಹಾ ಹೋಗ್ನಿಲ್ಲ ಅಂದ್ರ ಸೆಲೆಕ್ಟ್ ಮಾಡ್ತಾರ ಹಾ. ಅದ್ರಲ್ಲಿ ಸೆಕೆಂಡ್ ಹೋಗ್ನಿಲ್ಲ ಅಂದ್ರ ಮೂರನೇ ಲಿಸ್ಟ್ ಬಿಡ್ತಾರ ಅಪ್ಪ ಹಂಗಲ್ಲ ಈಗ ಏನ ಈಗ 14 ಜನ ಕಂಟೆಸ್ಟೆಂಟ್ ಇರ್ತಾರಲ್ಲ ಗೊತ್ತಾಯ್ತು ಅದ್ರಲ್ಲಿ ಮೊದಲನೇವ್ರು ಎರಡನೇವ್ರು ಒಂದ್ 15-50 ಜನ ಪಾಸ್ ಆಗಿರ್ತಾರ ಅದ್ರಲ್ಲಿ ಕೆಲವ್ರು ಗುಲ್ಬರ್ಗ ಎಲ್ಲೆಲ್ಲ ಹಾಕಿರ್ತಾರ ಹೋಗಕ್ ಆಗಲ್ಲ ತಿರ್ಗಾ ಇನ್ನೊಂದು ಬಿಡ್ತಾರ ಅದು ಹೋಗಕ್ ಆಗಿಲ್ಲ ಅಂದ್ರೆ ಮೂರನೇ ಲಿಸ್ಟ್ ಬಿಡ್ತಾರ ಸದ್ಯ ನೀನು ಮೈಕ್ ಹಾಕ ಬಂದಿದ್ದಾಗಲೇ ನಂಗೆ ಗೊತ್ತಾಯ್ತು ಪ್ರ್ಯಾಂಕ್ ಮೈಕ್ ಆಗಲ್ಲ ಬಿಗ್ ಬಾಸ್ ಸೆಲೆಕ್ಟ್ ಆದ್ರೆ ಇದು ವಿಡಿಯೋ ಅಪ್ಲೋಡ್ ಮಾಡೋದಿಲ್ಲ ಬಂದಿದೆ ಅಂತ ನಂಗೆ ಗೊತ್ತು ಅಮ್ಮ ಅವರೇ ಪ್ರಿಂಟ್ ಹೊಡಿ ನಾವು ಏರ್ಪೋರ್ಟ್ ಸೀಟಲ್ಲಿ ಪ್ರಿಂಟ್ ಹೊಡಿತಲ್ಲ ಇದು A3 ಸೀಟ್ ಇದು ಶಶಾಂಕ್ ಬಿಗ್ ಬಾಸ್ ಸೆಲೆಕ್ಟ್ ಆಗೋಣ ಕೇಳೋಣ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಅಣ್ಣ ಅಣ್ಣ ಇಲ್ಲಿ ನೋಡೋಣ ಲೆಟ್ರಾ ಪ್ರ್ಯಾಂಕ್ ಮಾಡೋದು ಇದು ನೋಡಮ್ಮ ಸರಿ ಇದು ಸೈನಾರ ನೋಡಿ ನಮ್ಮಪ್ಪ ನಾನು ಯಾಕೆ ಸುಳ್ಳು ಹೇಳಿ ಫೋರ್ಜರಿ ಮಾಡ್ಸಕ್ ನಮಗೂ ಗೊತ್ತದ ಅಯ್ಯೋ ಸೋಡಾಡಾಗ ಹೋಗು ಇಲ್ಲಿ ನೋಡಮ್ಮ ಬಿಗ್ ಬಾಸ್ ಲೋಗೋ ಅಮ್ಮ ಎಣ್ಣೆ ತಂದೇನು ಮೊನ್ನೆ ತರ ಚಂದ ಚಿಕನ್ ತಿನ್ಬಿಟ್ಟು ಬಂದ್ರೆ ಗುರುವಾರ ಚಿಕನ್ ಬಿಟ್ಬಿಟ್ಟಿದ್ದೆ ಹೋಗ್ಲಿ ಎದ್ದು ಮೇಕಾಯ್ ಅಮ್ಮ ಅದು ನನ್ನ ವಿಡಿಯೋದೆಲ್ಲ ತೋರಿಸಿರೋದು ಅಷ್ಟೇ ಕಣಮ್ಮ ತಿಂದಿಲ್ಲ ಹ್ಞೂ ನಗರಬೇಡ ಸುಮ್ನೀರು ಆಯ್ತು ನಿಜ ಎಷ್ಟು ಖುಷಿ ಅಂದ್ರೆ ಸಾಕು ಸುಮ್ನೀರು ಖುಷಿ ಪಡ್ಬೇಡ ಆದ್ರೆ ಇನ್ನೂ ಶುರುವಾಗ್ಬಿಟ್ಟಿದ್ದ ಇನ್ನು ಸೀರಿಯಸ್ ಆಗಿ ಈಗ ಸರತು ನೀನು ಹೋಗಿ ಸಾಕು prank Next ಮಾಡ್ಕೊಂಡು. ಮೂರು ಯಾರು ತಿಂಗಳು. ನಿಂಬರು ಯಾರು ಇಲ್ಲ ಕಣೆ ಇಲ್ಲಿ. ಸೀರಿಯಸ್ ಆಗಿ ನಮ್ದವ್ರು ಹೋಗಪ್ಪ ಎಷ್ಟು ನಮ್ಮ ದೊಡ್ಡಪ್ಪ ರೊಟ್ಟಿಯವ್ರಿಗೆ ಹೇಳೋ ಬನ್ನಿ ನಮ್ಮ ಅಣ್ಣಂಗೆ ಬಿಗ್ ಬಾಸ್ ಒಳಗಡೆ ಮಾತಾಡ್ತಿದ್ದೇನೆ ನೀನು. ಸೀರಿಯಸ್ ಆಗಿವ್ರ ಥರ್ಡ್ ಕಂಟೆಸ್ಟೆಂಟ್ ಆಗಿ ಗುರು ಬಿಗ್ ಬಾಸ್ ಸೆಲೆಕ್ಟ್ ಆಗೋನಿ ಏನ್ ನೋಡ್ತಿದ್ರು ದೊಡ್ಡಪ್ಪ ಇಲ್ಯಾ ದೊಡ್ಡಪ್ಪ ಗುರು ಫುಲ್ ಪಾರ್ಟಿ ಗುರು ನಮಗೂ ಫಾಲ್ಟಿ ಅಲ್ಲಲ್ಲಲ್ಲಲ್ಲಲ್ಲಲ್ಲ ನೀ ಎಷ್ಟಾರ ಏನ್ ಕುಡಿ ಬಾರ್ನೇ ವಹಿಸ್ಕೊಬಿಡೋಣ ನಿಂಗೆ ಅಷ್ಟು ಎಷ್ಟು ಕುಡಿಸಿ ಅಷ್ಟು ಹೋಗದಾ? ಅದೇ ಖುಷಿಗೆ ನಾನು ಇಲ್ಲಿ ಒಳಗಡೆ ಯಾರು ಹೇಳ್ತಾ ಇರೋದು ಅಂದ್ರೆ ಏನು ಇಲ್ಲಿ ನೀನು ಖುಷಿ ಕಣಣ ಖುಷಿಗೆ ಅಳ ಬರ್ದು ಇನ್ನೇನಣ್ಣ ಬಿಗ್ ಬಾಸ್ ಕಣಣ ನಿಜ ಹೇಳ್ತದೆ ತಾನೆ ಆಮೇಲೆ ಸುಳ್ಳಿಗೆ ಮಾಡ್ಕೊಳತಾನೆ ಸೀರಿಯಸ್ ಆಗಿಲ್ಲ ಅವರು ನೀನ್ ಆಮೇಲೆ ಪ್ರಾಂಕ್ ಮಾಡ್ಬಿಟ್ಟು ಆಮೇಲೆ ಹಂಗೆ ಅಣ್ಣ ಹಿಂಗೆ ನಿಜ ಇಲ್ಲ ಅವರು ಏನ್ ಅನ್ಸ್ತಾ ಇದೆ ಬ್ರೋ ನಿಮ್ಗೆ ಬಿಗ್ ಬಾಸ್ ಸೆಲೆಕ್ಟ್ ಆಗಿರೋದಕ್ಕೆ ನಾನು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಬಟ್ ನಿಜ ಸುಳ್ಳು ಹೇಳ್ತಲ್ಲ ತಾನೆ ಮಾಡ್ಸ್ಕೊಂಡ್ ಬಂದ್ಬಿಟ್ಟು ಬ್ರೋ ಹಿಂಗೆಲ್ಲ ಟೈಪ್ ಮಾಡ್ಸಕೈತೆ ಈ ಲೋಗೋ ಎಲ್ಲ ಟೈಪ್ ಮಾಡ್ಸಕೈತದ ಪಾಟಿ ಹೇಳು ಹಾ ಪಾಟಿ ಹೇಳು ಗುರು ಏನ್ ಅನ್ಸ್ತದೆ ನನ್ ಬಿಗ್ ಬಾಸ್ ಸೆಲೆಕ್ಟ್ ಆಗಿರೋದಕ್ಕೆ ನಮ್ಮ ಹುಡುಗ ಬೆಳೀಲಿ ಚೆನ್ನಾಗಿರ್ಲಿ ಹಾ ನಮ್ಮ ಹುಡುಗ ಅಭಿಮಾನಿ ಬಿಗ್ ಬೆಳೀಲಿ ಬಾಸ್ ಹೋದಾಗ ನೀನ್ ಹೆಸರು ಹೇಳ್ತೀನಿ ಅಣ್ಣ ನಮ್ ಗುರು ಅಣ್ಣ ಹಿಂಗೆ ಕಳ್ಸ್ಕೊಟ್ರು ನಮ್ ರಘುವಣ ಗುರು ಅಣ್ಣ ಇವ್ರಿಬ್ರು ಆಶೀರ್ವಾದ ಅಂತ ಹೇಳ್ತೀನಿ ಇದೇ ಖುಷಿಯಿಂದ ನಮ್ಮ ಹುಡುಗ ಬೆಳೀಲಿ ಅಂತ ಹ್ಞೂ ಅಣ್ಣ ಹೇಳ್ತಾರೆ ಇಲ್ಲೇ ಕಿಜ ಸುದೀಪ್ ಸರ್ ಸೈನ್ ಹಾಕಿ ಇಲ್ಲಿ ನೋಡು ಎಲ್ಲ ಪಕ್ಕನ ಬಿಗ್ ಬಾಸ್ ಹಾಸ್ಟ್ ಅಲ್ಲೇ ಅಲ್ವಾ ಹ್ಮ್ ಇದೇ ಖುಷಿಗೆ ನಮಗೂ ಒಂದು ಟ್ಯಾಕ್ಸ್ ಹಾಕ್ತೀನಿ ಈಗ ಹಾ ಕನ್ಫರ್ಮ್ ಅಣ್ಣ ಸೀರಿಯಸ್ ಆಗಿ ಏನ್ ಅನ್ಸ್ತೈತೆ ಹೇಳು ಸಿಕ್ಕಾಪಟ್ಟೆ ಖುಷಿ ಆಯ್ತದೆ ಹಾ ಪ್ರಾಮಿಸ್ ಸತ್ಯಗಳು ಹೇಳೋ ತಮಾಷೆ ಮಾಡ್ಬೇಡ ಆಮೇಲೆ ನನಗೆ. ನಿಜ ಅಣ್ಣ ದೊಡ್ಡಪ್ಪ ಇಲ್ಲ ದೊಡ್ಡಪ್ಪಂಗೆ ತೋರ್ಸ್ಕೊತೀನಿ ನೀನು ನಿಜನೇ ಸುಳ್ಳು ಹೇಳೋ ಸುಮ್ಮನೆ ದೊಡ್ಡಪ್ಪಂಗೆ ತೋರ್ಸ್ಕೊತೀನಿ ದೊಡ್ಡಪ್ಪ ಗುರು ಬಿಗ್ ಬಾಸ್ ಸೆಲೆಕ್ಟ್ ಆದಿ ಗುರು ಬಿಗ್ ಬಾಸ್ಗೆ ಕಿಚ್ಚ ಸುದೀಪ್ ಬಿಗ್ ಬಾಸ್ ಸುದೀಪ್ ಸರ್ದು ಅದು ಬಿಗ್ ಬಾಸ್ ಗುರು ನಿಜ ಗುರು ಈ 3 ತಿಂಗಳು ಟಿವಿಗೆ ಬರ್ತೀನಿ ನಾನು ಸೀರಿಯಸ್ ಆಗಿ ಗೊತ್ತು ಗುರು ಎದ್ದೇಳು ಗುರು ಇದೇ ಖುಷಿ ಏನ್ ಪಾರ್ಟಿ ಬೇಕು ಕೇಳು ಗುರು ನಾ ಕೊಡಿಸ್ತೀನಿ ಎದ್ದೇಳು ಗುರು ಬಿಗ್ ಬಾಸ್ ಗುರು ಬಿಗ್ ಬಾಸ್ ಗುರು ಅಯ್ಯೋ ಗುರು ಗಿಲ್ಲಿ ಅವ್ರ ತರ ಐತಿ ಗುರು ಗುರು ಬಿಗ್ ಬಾಸ್ ಎಲ್ಲ ಇಲ್ಲಿ ನೋಡ್ ಗುರು ಲೆಟರ್ ಕಳ್ಸಿಲಿ ಇಲ್ಲಿ ನೋಡ ಕಿಜ ಸುದೀಪ್ ಸರ್ದ ಸೈನ್ ಗುರು ಏನ್ ಅನ್ಸ್ತಿದೆ ಗುರು
ಖುಷಿಯ ಗುರು ನಿಮ್ ತಮ್ಮನ್ ಮಗ ಬೆಳಿತಾವನೆ ಹುಡುಗ ಬಾ ಫುಲ್ ಪಾರ್ಟಿ ಹೇಳ್ತಾ ಇದ್ದಾನೆ ಅವನ್ಗೆ. ಗುರು ಹೆಂಗ ಅನ್ಸೈತೆ ಗುರು? ಖುಷಿ ಆಯ್ತು ಗುರು. ಗುರು ಬಿಗ್ ಬಾಸ್ ಇಂದ ಲೆಟ್ರು ಗುರು. ಗುರು ಖುಷಿ ಗುರು. ಇದು ಹೆಂಗ ಅನ್ಸೈತೆ ಗುರು? ಗೊತ್ತು ನಾನು ಇಡ್ತಿ ಗುರು. ಇಲ್ಲಿ ಪಾರ್ಟಿ ಇರೋಣ ನಾನು ಇಡ್ತಿ ಗುರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ತುಂಬಾ ಖುಷಿ ಆಯ್ತಾ ಇದ್ರೆ ಥ್ಯಾಂಕ್ ಯು ಸೊ ಮಚ್. ಒಬ್ರು ಹೋಗಿಲ್ಲ ಬೇಡಿಕೆಯಿಂದ ಬೆಳೀಲಿ ಅಂತ ನಮ್ಮೂರ್ಗೊಂದ್ ಎಮ್ಮೆ ನಿಜ ಅಣ್ಣ. ಬೆಳಿ ಚೆನ್ನಾಗಿರೋ ಗುರು ಹೆಂಗ ಗುರು ನಿನ್ ಮಗ ಹೋಯ್ತಾರದ್ ಗುರು. ನಮ್ಮೂರ್ಗೊಂದ್ ಎಮ್ಮೆ ಆಮೇಲೆ ನಮಗೂ ಇನ್ನೂ ಡಬಲ್ ಟ್ರಿಬಲ್ ಎಮ್ಮೆ. ನಿಜ ಅದಂತ ಗುರು ನಿನ್ ಮಗ ಗುರು ಹೋಯ್ತಾರದು ತೊಡಪ್ಪ. ಗುರು ಗುರು ವಿಜಯನ ಕರ್ಕೋನ ಗುರು ನಾನು ಇಡ್ತೀನಿ. ನೀನು ಬತ್ತೆ ಗುರು ನೀನು ಬಾ ಗುರು. ನೀನು ಬಂದೇ ಇರೋಣ ಆಯ್ತು. ಗುರು ಸುಮ್ನಂದಿ ಗುರು. ಪ್ರ್ಯಾಂಕು ಯಾವ ಬಿಗ್ ಬಾಸ್ಗೂ ಸೆಲೆಕ್ಟ್ ಆಗಿಲ್ಲ. ಪ್ರ್ಯಾಂಕು ಗುರು ಇದು ಸೆಲೆಕ್ಟ್ ಆಗಿಲ್ಲ. ಪ್ರ್ಯಾಂಕು ನಾನು ಯಾಕೆ ಸುಳ್ಳು ನಿಂಗೆ? ಅಲ್ಲಿ ಅಫಿಷಿಯಲ್ ಮೇಡ್ ಫ್ಯಾನ್ ಅಂತ ಬರ್ಸಿಲ್ವಾ? ಇವಾಗ ತಾನೇ ಪುಟ್ರಾಜನ ಮಗಂತ ಪ್ರಿಂಟ್ ಹಾಕಿಸ್ಕೊಂಡಿರೋದನ್ನ ಇಲ್ಲಿ. ದಿಸ್ ಈಸ್ ನಾಟ್ ಎ ಫಿಕ್ಷನಲ್ ಫ್ಯಾನ್ ಮೇಡ್ ಇನ್ವಿಟೇಷನ್ ಲೆಟರ್ ಅಂತ ಗುರು. ನಾನು ಎಡ್ತಿ ಹೆಂಗಳು ಗುರು ಸಕ್ಕದಾಗಿ ಬಂದಿದೆ ಸೇಮ್ ರಿಯಲ್ ತರನೇ ಮಾಡ್ಸ್ಕೊಂಡ್ಬಿಟ್ಟಿದ್ರಲ್ಲ ಅಂತ ನೋಡಿದ ತಕ್ಷಣ ಒಂದ್ ಸೆಕೆಂಡ್ ಸಾಕಾಯ್ತದೆ ಅಲ್ವಾ? ನಂಗೂ ಹಂಗೆ ಸಾಕಾಗಿದ್ದು ಒಂದು. ಆಮೇಲೆ ಇನ್ನೊಂದೇನು ಗೊತ್ತಾ, ನೀವು ಬ್ರ್ಯಾಂಕ್ ಮಾಡ್ತಾ ಇದ್ರಿ ಅಂತ ಒಂದ್ ಮನ್ಸಲ್ಲಿ ಇತ್ತು. ಅಂದ್ರೆ ಒಂದ್ಸಲಿ ಎಂತ ಕೆಲಸ ಮಾಡಿದ್ರೆ ಗೊತ್ತಾ, ದುಡ್ಡು ಹಣ ಹೊಂಟೋಗದ ನಾನು ಪಾಪ ನಮ್ಮ ಫ್ರೆಂಡ್ ಇರೋಬ್ಬರವ್ರಿಗೆಲ್ಲ ಫೋನ್ ಮಾಡೋದು, ಪೊಲೀಸ್ಗೆಲ್ಲ ಫೋನ್ ಮಾಡಿ ಹೆಂಗ್ ಮಾಡೋದು ಮಗ ಅಂತ ಪೊಲೀಸವ್ರ ಜೊತೆಲ್ಲ ಅವ್ರಿಗೆಲ್ಲ ಇತ್ತು ಸಜೆಷನ್. ಈ ಸತಿ ನಾನು ಸಡನ್ ಆಗಿ ನಂಬಿಲ್ಲ, ನಂಬಿಡೋನು ಸಡನ್ ಆಗಿ ನಂಬಿಲ್ಲ ನಾವು, ಇಲ್ಲಾಂದ್ರೆ ನಂಬನು. ಅದಕ್ಕೆ ಸುಮ್ಮನೆ ಹೇಳಿದ್ದ ಗುರು. ನೀನೇನು ಮನ್ಸು ಬಿಡೋ ನೀನು ಏನ್ ಬರೀ ಸುಳ್ಳು ಹೇಳ್ತಿದ್ದಲ್ಲ. ಇಂಥ ಸುಳ್ಳು ದೊಡವ ಗೊತ್ತಾ? ದೊಡವ ಬಿಗ್ ಬಾಸ್ ಸೆಲೆಕ್ಟ್ ಆಗವನಿ. ಲೆಟ್ರ್ ತೋರಿಸಿ ಮಚ್ಚ. ಇಲ್ಲ ಬ್ರ್ಯಾಂಕ್ ಮಾಡಕ್ ತಗೋಬೈದಿ. ಬ್ರ್ಯಾಂಕ್ ಅಲ್ಲ ನಿಜವಲ್ವೇ? ಸೀರಿಯಸ್ ಅದನ್ನೇ ಜೆರಾಕ್ಸ್ ಮಾಡ್ಬಿಟ್ಟು ಬಿಗ್ ಬಾಸ್ ನಿಜ ಇಲ್ಲ ನೋಡು. ಸೆಲೆಕ್ಟ್ ಆಗವನ್ ದೊಡವ. ನೀನೇ ಪ್ರಿಂಟ್ ಮಾಡಿಸ್ಕೊಬೈದ್ರು ಯಾವ ಗ್ಯಾರಂಟಿ ಮಾಡಿದೆ? ಕಿಚ್ಚ ಸುದೀಪ್ ಸರ್ ಸೈನ್ ಹಾಕಿ ಸೀಲ್ ಹಾಕಿ ಇಲ್ಲಿ ಜೆರಾಕ್ಸ್ ತಗೊಂಡಿರ್ತಾರೆ. ಜೆರಾಕ್ಸ್ ಇಲ್ಲ ಗುರು. ಒಳ್ಳೇದಾಗ್ಲಿ ಆಯ್ತು. ದೊಡವ ಸುಮ್ಮನಂದಿ ಪ್ರ್ಯಾಂಕು. ಬ್ರ್ಯಾಂಕ್ ಯಾಕೆ ಮಾಡಿದೆ ನಿಜವಾಗ್ಲೂ? ಗುರು ನನ್ನ ಹೆಂಡತಿ ಬಗ್ಗೆ ಎರಡು ಮಾತಾಡಿದ್ರು. ನಿಮ್ದೇ ಗೌಡು ಮಂಗಾರ ಅಲ್ಲಿ ಬಿದ್ದವ ನಮಿ ಟೆಂಪ್ರವರಿ ಇಲ್ಲಿ ಏನು ಕಣ್ಣುಡಿತ ಏನು ಏನ್ರ ಕಣ್ಣೋಡ ಬಿದ್ದೋಡೈತ ಕಣ್ಣಿಲಿ ಬಂದು ಕಣ್ಣು ಮುಚ್ಕೊಂಡೈತ ಗುರು. ನಾನೇ ಬೇರೆ ಸ್ಟೈಲ್ ಬೇರೆ ಕಣ. ರೌಡಿ ಬೇರೆ, ರೌಡಿ ಸ್ಟೈಲೇ ಬೇರೆ. ರೆಡ್ ಲೇಡಿ ಕಣಮ್ಮ ದೊಡವ. ರೆಡ್ ಲೇಡಿ ಹೆಂಗ ಸೈದಿದ್ರು ಕಿಚ್ಚ ಸುದೀಪ್ ಸರ್ ಸೈನ್ ಎಲ್ಲ ನೋಡಲಿ. ಇನ್ನೂ ಸೈನ್ ಹಾಕೊಡು ಜೊತ್ಕ ಸುದೀಪ್ ಸರ್ ಜೊತ್ಕ ಸೈನು. ಅಯ್ಯೋ ಒಳ್ಳೆ ಇದು ಮೆರಿಟ್ ಬಂದ್ಬಿಡ್ತ ರೌಡಿ. ರೌಡಿ ಇವಾಗ ನಮ್ಮ ಅತ್ತೆ ಅವರೊಟ್ಟಿಗೆ ಹೋಗಿ ಬನ್ನಿ. ನಮ್ಮ ಅತ್ತೆ ರಿಯಾಕ್ಷನ್ ನೋಡಮ್ಮ. ಅಪ್ಪ ನಾನು ಹೇಳ್ದಂಗಲ್ಲ ಕಳೆ ಹಿಂಗೆ ಅಂದ್ರ ಪ್ರ್ಯಾಂಕ್ ಕಣಪ್ಪ ಇದು. ಅಣ್ಣ ಪ್ರ್ಯಾಂಕು. ವೆರ್ ಈಸ್ ನಮ್ಮ ಅಮ್ಮ? ಅಮ್ಮ ಗೈಸ್ ನಮ್ಮ ಅಮ್ಮನ ಜೊತೆಗೆ ಹೊಸಿ ನಂಬಲಿ ಅಂದ್ಬಿಟ್ಟು ಹೊಸಿ ಜಾಸ್ತಿ ಆ್ಯಕ್ಟಿಂಗ್ ಮಾಡಿದ್ವಿ. ಹಂಗೂ ನಂಬಲಿಲ್ಲ, ಅದೇ ಬೇಜಾರಾಯ್ತದೆ. ಏನು ಮಾಡೋಣ ನೆಕ್ಸ್ಟ್ ಟೈಮಿಂದ. ನಾನು ಮುಂಚೆ ಎಲ್ಲ ಪ್ರ್ಯಾಂಕ್ ಮಾಡಿ 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 ಇವ್ರು ನಮ್ದಂಗೆ ಆಗ್ಬಿಟ್ಟವ್ರೆ. ಗೈಸ್ ಬನ್ನಿ ಇವಾಗ ನಮ್ಮ ಅತ್ತೆಯವ್ರೊಟ್ಟಿಗೆ ಹೇಳಮ್ಮ. ಅತ್ತೆ ಈ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗೋನಿ ಕಣತೆ ನಿಜವಲ್ವೇ? ಇಲ್ಲಿ ಲೆಟ್ರ್ ಬಂದು
ಅಕ್ಕ ಬಿಗ್ ಬಾಸ್ ಸೆಲೆಕ್ಟ್ ಆಗೋನಿ ಅಕ್ಕ ನಿಜವಲ್ವೇ ಇಲ್ಲ ಲೆಟರ್ ಕಳ್ಸಿ ಬಿಗ್ ಬಾಸ್ ಸೆಲೆಕ್ಟ್ ಬಿಗ್ ಬಾಸ್ ಹೋಗಿದ್ದೀನಿ ಕಣ ನಿಜ ಕಣಕ್ಕ ಸಿಸ ಬಿಗ್ ಬಾಸ್ ಸೆಲೆಕ್ಟ್ ಆಗೋನ್ ಕಣ ನಿಜವಾಗ್ಲು ಕಣಕ್ಕ ಅದು ಏನು ಅನಿಸಿದ್ದು ನಾವು ಒರಿಜಿನಲ್ ಸೈನ್ ಎಲ್ಲ ಕಿಚ್ಚ ಅಂದ್ರೆ ಇದ್ದು ಕಣಕ ಸೈನ್ ಹಂಗೆ ಅಲ್ಲ ಅವರು ಸೈನ್ ಹಾಕೋದು ನಾರ್ಮಲ್ ಪಿನಲ್ ಹಾಕಾರ ಅವರು ಇದೇ ಪಿನಲ್ ಹಾಕೋದು ಅಯ್ಯೋ ಬಿಗ್ ಬಾಸ್ ಖುಷಿಗೆ ಊಟ ಸೇರ್ತಿಲ್ಲ ಪ್ರಾಂಕ್ ಮಾಡಕ್ ಬಂದಿಲ್ಲ ತಾನೆ ಇಲ್ಲ ಕಣಕ ಬಿಗ್ ಬಾಸ್ ಸೆಲೆಕ್ಟ್ ಆದಿ ಕಣ ಬಿಗ್ ಬಾಸ್ ಕೈ ಇದಾಗ್ಬಿಟ್ಟೈತೆ ಹಾ ನೋಡ್ಬಿಟ್ಟಿದ್ನಾ ಹುಷಾರಾಗ ಅವನಿದ್ದಾನೆ ಇವಾಗ ಅದೇ ಬಿಗ್ ಬಾಸ್ ಸೆಲೆಕ್ಟ್ ಯಾಕೆ ನಿಜ ಕಣತೆ ನಂಗೆ ಹಾಕೊಂಡು ಇರು ನಮ್ ಡಾರ್ಲಿಂಗ್ ಎದಳ್ಸು ಡಾರ್ಲಿಂಗ್ ಬಿಗ್ ಬಾಸ್ ಸೆಲೆಕ್ಟ್ ಆಗಿದೆ ಬಿಗ್ ಬಾಸ್ಗೆ ಯಾರಿಗೆ ನಾನು ಬಿಗ್ ಬಾಸ್ ಸೆಲೆಕ್ಟ್ ಆಗವನಿ ಹೋಗು ಒಳ್ಳೇದಾಗ್ಲಿ ಚಿನ್ನು ಬಿಗ್ ಬಾಸ್ ಚಿನ್ನು ಟಿವಿಲ್ ಬತ್ತಿ ಇನ್ಮೇಲಿಂದ ಬಾ ಸೀರಿಯಸ್ ಆಗಿ ಬಾ ಬಾ ಟಿವಿಲ್ ಬತ್ತವನಿ ಏನ್ ಅನ್ಸಿದ್ ನಿಂಗೆ ಒಳ್ಳೇದಾಗ್ಲಿ ಹಾ ಒಳ್ಳೇದಾಗ್ಲಿ. ಖುಷಿಯಾ ನಿಂಗೆ ಖುಷಿ ಬಿಗ್ ಬಾಸ್ ಊಟ ಮಾಡಿದ್ಯಾ ಇಲ್ಲ ನಾನು ನಿನ್ನ ಟಿವಿಲಿ ನಿನ್ನ ಹೆಸರು ಹೇಳ್ತೀನಿ ನಾನು ನಮ್ಮ ಅಜ್ಜಿ ಶಿವಮ್ಮ ಅಜ್ಜಿ ಘಾಟಿ ಮುದುಕಿ ಇವರೆಲ್ಲ ನಂಗೆ ಸಪೋರ್ಟ್ ಮಾಡೋರೆ ನಾನು ಬಿಗ್ ಬಾಸ್ ಬರಗಂಟ ನನ್ನ ವಿಡಿಯೋದಲ್ಲೆಲ್ಲ ಬಂದಿ ಅಂತ ಹೇಳ್ತೀನಿ ನಿನ್ನ ಹೆಸರುನ ಬಿಗ್ ಬಾಸ್ಗೆ ಹೋಯ್ತವನ್ ಏನು ಅನಿಸ್ತಿದ್ದು ನಿಂಗೆ ಏನು ಅನ್ಸಲ್ಲ ದೇವ್ರು ಒಳ್ಳೇದು ಮಾಡಿ ಹೋಗಪ್ಪ ಹಾ ಒಳ್ಳೇದಾಗ್ಲಿ ಹಂಗಂತ್ಯಾ ಖುಷಿನ ನಿಂಗೆ ಅತ್ತೆ ಖುಷಿ ಆತೆ ನಿಮ್ಮ ಅಣ್ಣ ಮಗ ಹೋಯ್ತಾ ಇರೋದು ಖುಷಿ ಬಿಗ್ ಬಾಸ್ ಕಣತ್ತೆ ಅಕ್ಕ ಬಿಗ್ ಬಾಸ್ ಕಣಕ್ಕ ಬಿಗ್ ಬಾಸ್ ಖುಷಿ ಅಕ್ಕ ಎಸ್ ನಮ್ಮ ಅಕ್ಕನ ಮುಖದಲ್ಲಿ ನೋಡಿ ನಿಜಾನಾ ಅಂತ ಕೇಳ್ದ ಶಿಷ್ಯ ಥರ್ಡ್ ಕಂಟೆಸ್ಟೆಂಟ್ ನೀನೇ ಆಗ್ಬಿಟ್ಟಿದ್ಯಾ ಮೂರನೇ ಕಂಟೆಸ್ಟೆಂಟ್ ಚೆನ್ನಾಗಿರಪ್ಪ ಹಾ ಯಾ ಮುದ್ಕೆ ಬದುಕಿ ಸಂತೋಷ ಮೂಳು ಮಕ್ಕಳು ಅಲ್ವಾ ನಾನು ಮುದ್ಕಿ ನೋಡು ಮುದ್ಕಿ ಕೊನೆಗೂ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗ್ಬಿಟ್ಟು ನೀನು ಬೈತಿದ್ಯಲ್ಲ ನೀ ಬೈಯೋದ್ರಿಂದನೇ ಸೆಲೆಕ್ಟ್ ಆಗಿರೋದು ನಾನು ಒಳ್ಳೊಳ್ಳೆ ಮಾತುಗಳು ಬೋದಿ ನನಗೆ ಬುದ್ಧಿ ಕಲಿಸ್ತೀಯಲ್ಲ ಅದಕ್ಕೆ ಸೆಲೆಕ್ಟ್ ಆಗಿರೋದು ಉಪ್ಸಾರು ತಿಂತಿದ್ಯಾ ಬಾರ್ಸು ನಮ್ಮ ಇದು ಒಳ್ಳೆ ಪ್ರೋಟೀನ್ ಕಾಳು ಸೊಪ್ಪು ಚಿನ್ನು ಇನ್ನೇನು ಸಮಾಚಾರ ಸೆಲೆಕ್ಟ್ ಆಗಿರೋದಕ್ಕೆ ಏನು ಅನಿಸ್ತಿಲ್ವಾ ಅಲ್ಲೇ ಇಲ್ಲ ನೀನು ಸೆಲೆಕ್ಟ್ ಮಾಡ್ಕೊಂಡ್ರೆ ಏನು ಮಾಡಿ ಬಿಗ್ ಬಾಸ್ಗೆ ನಿಜ ಕಣತ್ತೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದಿ ಹಾ ಅಯ್ಯೋ ನಾಳೆ ಒಂದು ದೊಡ್ಡ ಸ್ವೀಟ್ ತಂದು ಕೊಟ್ಬಿಡ್ತೀನಿ ಆತೆ ನಿಜವಲ್ವೇ ಸೀರಿಯಸ್ ಕಣತ್ತೆ ನಿಜ ಖುಷಿ ಆಯ್ತಾತೆ ಹಂಗೆ ತಡ್ಕೊಳಕ್ಕೆ ಆಯ್ತಲ್ಲ ಖುಷಿ ವಿಜಯ್ ನಿಂಗೆ ಅನಿಸ್ತಿದೆ ಹೊಸ ಪೇಪರ್ ಇಸ್ಕಲ್ ಹೊಡೆದು ಅದಿದ್ರೆ ಕಣ ಬಿಡೋದು ಒಳಕ ಅಕ್ಕ ಇವಾಗ ಕಳ್ಸಿರೋದು ಲೆಟ್ರಲ್ಲಿ ಬಂದದೆ ಕಿಚ್ಚ ಸುದಿತ್ತು ಸೈನು ನಿಜವಾಗ್ಲೂ ಅಲ್ಲಿ ಜರಾಕ್ಸ್ ಐತೆ ಸೈನ್ ನೋಡಿ ಶಿಷ್ಯ ಸುಮ್ಮನೆ ಪ್ರ್ಯಾಂಕು ಇನ್ನೊಂದ್ಸತಿ ಆಗುವಂತ ಬಿಡಪ್ಪ ಆದ್ರೂ ಇಷ್ಟು ಒರಿಜಿನಲ್ ಸೈನ್ ಬರ್ಬೇಕು ಆದ್ರೆ ಇದು ನೋಡಿ ಇಷ್ಟು ಕರೆಕ್ಟಾಗಿ ಹಂಗೆ ಪ್ರಿಂಟ್ ಆಗದೆ ಅಂತ ಓದ್ದೆ ಎಲ್ಲ ಹಂಗೆ ಐತೆ ಸೊಸೆ ಬುದ್ಧಿವಂತೆ ಕಾಣುತ್ತೆ ಯಪ್ಪ 5ನೇ ಕ್ಲಾಸ್ ಓದಿರೋದು ಜಾಸ್ತಿ ಓದೋಳು ಏನಿಲ್ಲ ಏನು ತಿಂಡಿ ಇದು ಮತ್ತೆ ಇಸ್ಕೊತಾ ಹಿಂಗೆ ಮೈಕು ಇದು ನೀವು ಮಾತಾಡೋದು ಕೇಳಿಸ್ಲಿ ಅಂತ ನಿಜ ಆದ್ರೂ ಒಂದ್ ಕಡೆ ನಂಬ್ಕೊಬಿಟ್ಟಿದೆ ಸೈನ್ ಅದೇ ನೀ ಫುಲ್ ನಂಬ್ಕೊಂಡಿದ್ದ ನಿಜ ಅಂತೀವಿ ನಿಜ ಅಂತಿದ್ಯಾ ಅಕ್ಕ ನೀನು ನಿಜ ಅಂತ ಫುಲ್ ನಂಬ್ಕೊಂಡಿದ್ದೆ ಮುದುಕಿಗೆ ರಿಯಾಕ್ಷನ್ ಇಲ್ಲ ಮುದುಕಿದು ಶಿಷ್ಯ ಹೋಗ್ಲಪ್ಪ ಶರತ್ತು ಮಾಮ ಬಿಗ್ ಬಾಸ್ಗೆ ಹೋಗ್ಲಾ ಹೆಂಗ್ಸ್ರು ತರ ಸ್ಟಿಕ್ಕರ್ ಇಕ್ಕೊಂಡು ಆಸ್ಪತ್ರೆಗೆಲ್ಲ ಹೋಗಿದ್ ಬಂದದು ಶಿಷ್ಯ ಮರಿ ಕೈ ನೈತಿದ್ದಲ್ಲ ಉಳ್ಕೊಬಿಟ್ಟಿದ್ದ ಅದು ಯಾಕೆ ಹೆಂಗ್ ಉಳ್ಕಿಸ್ಕೊಂಡಕ್ಕ ಅವನೇ ಬಿದ್ದಿ ಮುದವಿ ಆಯ್ತು ವಿಜಯ್ ಹೆಂಗಿತ್ತು ಬಿಗ್ ಬಾಸ್ ಸೆಲೆಕ್ಷನ್ ಸಕ್ಕತ್ತಾಗಿತ್ತು ಈ ತರ ಯಾರು ಸೆಲೆಕ್ಟ್ ಆಗಕ್ಕಾಗಲ್ಲ ಹೇಗ್ ಮಾಡಿಸ್ತಾ ಅಲ್ಲಿ ಪ್ರಿಂಟ್ ಮಾಡಿಸ್ಕೊಂಡ್ಬಂದ್ರೆ ಪುಟ್ರಾಜನ ಅಂತ ಹೋಗ್ಬಿಟ್ಟು ಪುಟ್ರಾಜನ ನಂಗೆ ಪ್ರಿಂಟ್ ಮಾಡಿಸ್ಕೊಂಡ್ಬಂದು ಎಲ್ಲರಿಗೂ ಪ್ರ್ಯಾಂಕ್ ಮಾಡ್ತಾ ಇರೋದು ನಾವ್ ಇದೆಲ್ಲ ಓದಿದ್ರೆ ನಿಜ ಸೆಲೆಕ್ಟ್ ಆಗೋರೆ ಅನ್ಸುತ್ತೆ ಹೆಂಗ್ ಮಾಡ್ಸಿರೋದು 20 ರೂಪಾಯಿ ಖರ್ಚು ಮಾಡೋನೆ ಅಷ್ಟೇ ಇದಕ್ಕೆ 20 ರೂಪಾಯಿ ಖರ್ಚು ಮಾಡೋನೆ ಜಾಸ್ತಿ ಖರ್ಚು ಮಾಡಿಲ್ಲ ಸೈನ್ ಒಂದು ಬಿಗ್ ಬಾಸ್ ಸೇರ್ಕೊ ಬಿಗ್ ಬಾಸ್ ದಿಗ್ ಬಾಸ್ಗೆ ಅವರೇ ಸೇರ್ಕೋಬೇಕು ದಿಗ್ ಬಾಸ್ಗೆ
ಎಂತ ಬಸ್ ಈಗ ಸೇರ್ಸ್ಕೊತಾರೆ ಬರೀ ಕಂಟೆಂಟ್ ಕ್ರಿಯೇಟರ್ನಂತ ಬಿಗ್ ಬಾಸ್ಗೆ ಎಲ್ಲ ವಿಡಿಯೋ ಮಾಡ ಸೇರ್ಕೊಂಡ್ರೆ ಖುಷಿ ನಮಗೂ ಬೇಕಲ್ಲ ಅಲ್ಲ ನಿಮ್ಮನ್ನ ಯಾರನ್ನೂ ಕರ್ದಿಲ್ವಾ ಕರೆದಿದ್ರೆ ನಾನು ಯಾಕೆ ಹಿಂಗೆ ಪೇಕ್ ಮಾಡಿಸ್ಕೋಬೋದೆ ರಿಯಲ್ ಅಂತ ತೋರ್ಸೋನು ಅದೇ ಸೆಲೆಕ್ಟ್ ಆಗೋನಿ ಅಂತ ಸರಿ ಆದ್ರೂ ಸೆಲೆಕ್ಟ್ ಆಗಿದ್ರೆ ಖುಷಿ ಎಲ್ರಿಗೂ ಖುಷಿ ನನಗೂ ಖುಷಿ ನಂಬ್ಕೊಂಡಿದ್ದೆ ಸೈನ್ ನೋಡಿ ಡೌಟ್ ಬಂತು ಗೈಸ್ ಇದನ್ನ ಇಲ್ಲೇ ಇಟ್ಟಿರ್ತೀನಿ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ನಾನು ಸಂಪಾದನೆ ಮಾಡಿರೋದು ನಾನು ಅರ್ನ್ ಮಾಡಿರೋದು ಏನು ಅಂದರೆ ಒಂದು ಇದು 100ಕ್ಕೆ ಅಂದರೆ ನಿಮ್ಮ ಪ್ರೀತಿ ಗಳಿಸಿರೋದು ಕೊಟ್ಟಿರೋದು. ಅದು ಬಿಟ್ರೆ ಇದೊಂದು 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 ಇದು 3 ಕಪ್ಪು ನಂದೆ, ಇದು ಕಪ್ಪು ನಂದೆ, ಈ ಕಪ್ಪು ನಂದೆ, ಇದು ಕಪ್ಪು ನಂದೆ, ಇದು ಕಬಡ್ಡಿಗೆ ಹೋಗಿ ಈಸ ಕೊಟ್ಟಿದ್ದು. ಇಲ್ಲಿರೋ ಇಷ್ಟು ಕಪ್ಗಳು ನಂದೇ ಬೇಸ್. ಅದು ಯಾರೆಲ್ಲ ಮಾಡಿಸ್ಕೊಂಡ್ ಕೊಟ್ಟರು ಹೆಂಗಿತ್ತು ಪುಟ್ರಾಜ ನನ್ನ ಅಂಗಡಿಯಲ್ಲಿ 20 ರೂಪಾಯಿ ಕೊಟ್ಟು ಪ್ರಿಂಟ್ ಹಾಕಿಸ್ಕೊಂಡಿದ್ದು. ಅದೆಲ್ಲ ಹೆಂಗ್ ಸಿಗ್ತಾವ ಅಕ್ಷರಗಳು? ನಾನು ಕ್ರಿಯೇಟ್ ಮಾಡಿದ್ದೆ. ಹೆಂಗಿತ್ತು? ಹಾಂ ಮಾಡ್ಬಾರ್ದು, ಹಾಂ ಕೈ ತೊಳಿಬ, ಏನಾಯ್ತು? ಹಂಗೆಲ್ಲ ಮಾಡಬಾರ್ದು. ಯಾಕಮ್ಮ? ಅದೇ ನಿಜ ಆಗ್ಬಿಡುತ್ತೆ ಅಂತನಾ? ಮಾಡಿ ನಿಜ ಆಗಲ್ಲ ಅಂತ. ದೇವ್ರಿಗೆ ಕೊಟ್ಟಿದ್ದೇವೆ ಸೊ ಇವಾಗ ಹೊಟ್ಟೆ ಉಸಿ ಮಾಡ್ತಿಲ್ಲ. ಗೈಸ್ ಊಟ ಮಾಡಿಬಿಟ್ಟು ಹಿಂಗೆ ಈ ಚೋರಿಂದ ಈ ಚೋರಕ್ಕೆ, ಆ ಚೋರಿಂದ ಈ ಚೋರಕ್ಕೆ ಒಂದು 15ರಿಂದ 20 ನಿಮಿಷ ವಾಕಿಂಗ್ ಮಾಡ್ತಾವನೆ. ಉಂಡಿರೋದೆಲ್ಲ ಆಡಬೇಕಲ್ಲ, ಅದಕ್ಕೆ ಇದು ವಾಕಿಂಗ್ ಮಾಡಾದ್ಮೇಲೆ ಮನೆ ಕಳೋದಷ್ಟೇ. ಗೈಸ್ ನಾವು ಓಡಾಡ್ತಾ ಇದ್ರೆ ಈ ಲೋಪರ್ನ ಮಗ ಬಂದ್ಬಿಟ್ಟು ಲೇಡೀಸ್ಗಳ ಹಿಂಗೆ ಓಡಾಡೋದು ಅಂತಾರೆ ನನ್ನ ಮಗನೇ. ನಾವು ಓಡಾಡೋದಕ್ಕೂ ಲೇಡೀಸ್ಗೂ ಏನು ನಿಂಗೆ ಹೊಟ್ಟೆ ಬರ್ತದೆ ನನ್ನ ಮಗನೇ ಈಗ ಓಡಾಡೋದಂತ ತಿನ್ಬಿಟ್ಟು ನಿನಗೆ ನನಗೇನು ಬರಲ್ಲ ಬಿಡು. ಆಲ್ರೆಡಿ 3 ತಿಂಗಳಾಗದೆ ನನ್ನ ಮಗನಿಗೆ. ನಿಂಗೆ 8 ತಿಂಗಳ, ನಮ್ಮ ಸಸಂಗೆ ಅವನಿಗೆ 18 ತಿಂಗಳು. ಇನ್ನು ಪಾಪ ಅವ್ನು ಡಬಲ್ ಬಸ್ ರೀ ಅವನು. 18 ತಿಂಗಳಾದ್ರೆ 2 ಪಾಪ ಬರ್ಬೋದಿತ್ತು ತಾನೆ, ಏನೋ ಬಂದಿಲ್ಲ ಇನ್ನೂ. ಯಾರ ತೂಟಿ ಕಡೆ ಗೊತ್ತಾವಲ್ಲ ಇಲ್ಲಿ ಅಚ್ಚರ ರೂಮಲ್ಲಿ ಮನಿಕ ಮಾತಾಡ್ದಂತ ಫೋನಲ್ಲಿ ನಮ್ಮ ಅಣ್ಣ ಬಾ ಮಾತಾಡ್ಸ್ಕೊವ್ರ ಹೋಗ್ಬಿಟ್ಟು ಎಷ್ಟು ನಮ್ಮ ಅಣ್ಣ ಮಾತಾಡ್ಸಕ್ ಹೋಯ್ತಾವೆ ಇವಾಗ ಕಂಫರ್ಟ್ ಝೋನ್ ಅಲ್ಲಿ. ಕಂಫರ್ಟ್ ಝೋನ್ ನನ್ನ ಮಗ ನಡೆಯೋಷ್ಟು ಒಂದು ವಾಕಿಂಗ್ ಸ್ಟೈಲ್ ಹಂಗೆ. ಮಿಸ್ಟರ್ ಸರಸ್ವತಿ ಸಸಂಕಿ ನನ್ನ ಟ್ಯಾಟು ನೋಡಿ ಸಕ್ಕದಾಗಿದೆ ಅಂತ. ವಿಜಿ ನಿನ್ ಟ್ಯಾಟು ತೋರ್ಸು, ಎತ್ತು ತೋರಿಸ್ಬೇಕು ನನ್ನ ಮಗನ. ನಮ್ದು ಹಂಗೆ ತೋರ್ಸಿದ್ರು ಕಾಣಿಸ್ಕೊಡ್ತಿದೆ. ತೋರ್ಸು ಡೈರೆಕ್ಟ್ ಆಗಿ ಏನೋ ಕಾಣ್ಬಾರ್ದು ಕಳ, ಕಷ್ಟದಿಂದ ಎಲ್ಲ ಕಾಣ್. ಸಸಾಂಕ ಎದ್ ತೆಗಿಲ್ಲ, ಚಂದ್ರನ್ ಮುಖ ನೋಡ್ಬೇಕಂತ. ಸುಂದರವಾಗಿ ಏನ್ ಮಾಡ್ತಿದ್ದ ಒಬ್ನೇ? ಯಾವ್ದೋ ಒಂಟಿ ರೂಮಲ್ಲಿ ಹೋಗ್ತಾನೆ. ಇವಾಗ ಮಾಡ್ತಾನೆ ಮಗನೇ ಹೋಗೋ. ಖುಷಿ ನೋಡ್ಲ ಮಣ್ಣಂಗೆ ಕತ್ತಲೆ ಮುದ ಕೈಲಿ ಏನು ಅಲ್ಲಿ ಒಳ್ಳೆ ಚಿನ್ನ ನೋಡ್ತಾರಲ್ಲ ನಿನ್ನ. ನೀ ಸೀರಿಯಸ್ ಬರ್ಗೆಟವ್ರು ನೋಡ್ತಾರಲ್ಲ ಹಂಗೆ ನೋಡ್ತಾರೆ ಅನ್ಕೊಳ. ಬೇಕಲ್ಲ ನನಗ 4-5 ದಿನ ಆದ್ರೂ ಬಾಡಿ ಏನಕ್ಕೆ ಬೇಕು. ಏನ್ ಮಾಡ್ತಿದ್ರಲ್ಲಿ ಚೀಪ್ ಹಾಕ್ಬೇಕು ಅಂತ. ಏನು ಮೇ ಮಮ್ಮಿ ಹೋಯ್ತದೆ ಇಲ್ಲಿ ಬೆರ್ತಾರೆ ಕಿರ್ಚನೆ ಹೆಂಗ್ ಕಿರ್ತದೆ ಅಂತ. ಸರಿ ಆಯ್ತು ಬಿಡಪ್ಪ, ತಪ್ಪಾಯ್ತು ಬಿಡು. ಬೆರ್ಗಿಂತ ಬೆರ್ಗು 4 ದಿವಸ ಅಂತ ಕೊಡೋಣ ಬೇಕಲ್ಲ. ಚೀಕ್ ಪುಟ್ ಕೊಟ್ನಿ ಕೊಡ ಹಿಂದೆ ಇನ್ನೂ ದಪ್ಪ ಹೋಯ್ತದ ಕೊಡ್ಬೇಡ. ಇವಾಗ 2.25 kg 5.25 kg ಹೋಯ್ತು ಒಂದೊಂದ್ ಸೈಡ್. 18 ತಿಂಗಳು ಅಂತಿದೆ ಕಳ. ನಾನಂದಿಲ್ಲ ಕಳ, ಈ ನನ್ನ ಮಗನಲ್ಲಿ ಎಂತ ಮಗ ಇರುವಾಗ ನೀನು ಅಂಟಾಕ್ಬಿಟ್ಟು ಹೋಗೋದು ಲೋಪರ್ ನನ್ನ ಮಗನೇ. ಇವತ್ತು ಬಿಡೋಣ ಇಲ್ಲಿ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಎಲ್ಲವೂ ಜಾಸ್ತಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ.